ಆರ್ ಅಶೋಕ್ ಅವರು ಡೆಲ್ಲಿಲೇ ಇದ್ದಾರೆ. ಬಿಜೆಪಿಯಲ್ಲಿ ಸುಮಾರು 2-3 ದಿನಗಳಿಂದ ಅಲ್ಲೇ ಇದ್ರು. ಇನ್ನೂ ಕೂಡ ವಾಪಸ್ ಆಗಿಲ್ಲ. ವರಿಷ್ಠರನ್ನ ಭೇಟಿ ಮಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾಕಂದ್ರೆ ರಾಜ್ಯಾಧ್ಯಕ್ಷರು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಪ್ರತಿಪಕ್ಷದ ಮತ್ತು ರಾಜ್ಯಾಧ್ಯಕ್ಷರು ಯಾವಾಗಲೂ ವರಿಷ್ಠರ ಜೊತೆ ಸಂಪರ್ಕದಲ್ಲೇ ಇರಬೇಕಾಗತ್ತೆ. ಹಾಗಾಗಿ ಅವ್ರು ಸಂಪರ್ಕಕ್ಕೆ ಹೋಗ್ತಾರೆ. ಅಲ್ಲಿ ಅಂದರೆ ಹೋದಾಗ ಭೇಟಿ ಆಗಬೇಕಂದ್ರೆ ಅವ್ರದ್ದೇ ಆದಂಥ ಅಪಾಯಿಂಟ್ಮೆಂಟ್ಸ್ಗಳಿರ್ತದೆ. ಆ ಟೈಮಿಂಗ್ ಪ್ರಕಾರ ಮೀಟ್ ಆಗುವಂಥದ್ದು ಆಗುತ್ತೆ. ಹಾಗಾಗಿ ಅವರಲ್ಲಿ ಹೋಗಿದ್ದಾಗ ಅಪಾಯಿಂಟ್ಮೆಂಟ್ಗಳು ಇರುತ್ತೆ, ಅದನ್ನು ಕಾದು ಮೀಟ್ ಆಗಿ ಬರಬೇಕು. ಹಾಗಾಗಿ ವರಿಷ್ಠರ ಜೊತೆ ಸಂಪರ್ಕದಲ್ಲಿರಬೇಕು. ಹಾಗೆ ಇದು ಬದಲಾವಣೆ ಇನ್ನೊಂದು ಮತ್ತೊಂದು ಇದು ಯಾವುದೂ ಚರ್ಚೆ ಇರುವಂಥ ಸಬ್ಜೆಕ್ಟ್ ಅಲ್ಲ, ವಿಷಯಗಳಲ್ಲ. ಯಾವ ಕಾಲದಲ್ಲಿ ಏನೇನು ನಿರ್ಧಾರ ಮಾಡಬೇಕು ವರಿಷ್ಠರುಗಳು ನಿರ್ಧಾರ ಮಾಡ್ತಾರೆ, ಆ ಪ್ರಕಾರದಲ್ಲಿ ನಡೆಯುತ್ತೆ. ಬಟ್ ವಿಜೇಂದ್ರ ಚೇಂಜ್ ಆಗ್ತಾರೆ ರಾಜ್ಯಾಧ್ಯಕ್ಷ ಸ್ಥಾನ. ಅಂಥದ್ದು ಯಾವುದೂ ನಮಗೇನಿಲ್ಲ, ಅಂಥದ್ದು ಯಾವುದೂ ಮಾಹಿತಿಗಳೇನು ಇಲ್ಲ. ಹಾಗಾಗಿ ಅವರೀಗ ರಾಜ್ಯಾಧ್ಯಕ್ಷರಿದ್ದಾರೆ. ಹಾಗಾಗಿ ಈ ಬದಲಾವಣೆ ಇನ್ನೊಂದು ಮತ್ತೊಂದು ಈ ಪ್ರಶ್ನೆ ಈಗ ಇಲ್ಲಿ ಯಾವುದು ಉದ್ಭವ ಆಗಲ್ಲ. ಯಾವ ಕಾಲಕ್ಕೆ ಏನು ನಿರ್ಧಾರ ಆಗಬೇಕಾಗಿದೆಯೋ ಆ ನಿರ್ಧಾರಗಳನ್ನು ನಮ್ಮ ಪಕ್ಷದ ವರಿಷ್ಠರುಗಳು ನಿರ್ಧಾರ ಮಾಡುವಂಥದ್ದಾಗುತ್ತೆ. ಮೀಟಿಂಗ್ ಇದೆ, ಏನಿಲ್ಲ, ರೂಟೀನ್ ಮೀಟಿಂಗ್ಗಳು ನಡೆಯುತ್ತೆ. ಹಾಗಾಗಿ ಇಲ್ಲಿ ರೂಟೀನ್ ಮೀಟಿಂಗ್ನಲ್ಲಿ ಇವತ್ತು ನೋಡಿ, ನಾಡಿನಲ್ಲಿ ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ಇವತ್ತು ಪ್ರತಿಪಕ್ಷಕ್ಕೆ ಪ್ರತಿನಿತ್ಯ ಹಗರಣ, ಪ್ರತಿನಿತ್ಯ ಗೊಂದಲ. ಆಡಳಿತ ಪಕ್ಷದ ಶಾಸಕರೇ ನಮಗಿಂತ ಜೋರಾಗಿ ಅವರನ್ನೇ ಆ ಪಕ್ಷವನ್ನು, ಆ ಸರ್ಕಾರವನ್ನು ಬಯಲಿಗಿಳಿತಾ ಇದ್ದಾರೆ, ಭಾಳ ಬಲವಾಗಿ, ತೀವ್ರವಾಗಿ. ಯಾಕೆಂದರೆ ಅವ್ರ ಮಾತಿಗೆ ಭಾಳ ಮಹತ್ವ ಇದೆ. ಹಾಗಾಗಿ ಪ್ರತಿಪಕ್ಷ ಏನೋ ಒಂದು ಪ್ರತಿಪಕ್ಷವಾಗಿ, ವಿರೋಧ ಪಕ್ಷವಾಗಿ ಅವ್ರನ್ನ ವಿರೋಧಿಸ್ತಿದ್ದಾರೆ ಅನ್ನೋಂಥ ಮಾತಿಗೆ ಇವತ್ತು ಪುಷ್ಟಿ, ಮಾನ್ಯತೆ ಸಿಗ್ತಿದೆ. ಆಡಳಿತ ಪಕ್ಷದ ಶಾಸಕರೇ ಎಂಥ ದುಸ್ಥಿತಿಯಲ್ಲಿದೆ ಕಾಂಗ್ರೆಸ್ ಸರ್ಕಾರ, ಹೇಗೆ ಭ್ರಷ್ಟಾಚಾರ ತಾಂಡವಾಡ್ತಿದೆ, ಹೇಗೆ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಿದ್ದಾರೆ, ಹೇಗೆ ಅಭಿವೃದ್ಧಿ ಕುಂಠಿತವಾಗಿದೆ, ಹೇಗೆ ಆಡಳಿತ ಕುಂಠಿತವಾಗಿದೆ ಅನ್ನೋಂಥದ್ದು ಇವತ್ತು ಆಡಳಿತ ಪಕ್ಷದ ಶಾಸಕರೇ ಬಹಿರಂಗವಾಗಿ, ಹೆಚ್ಚು ಕಡಿಮೆ ಎಲ್ಲ ಶಾಸಕರು ಇದೇ ಮಾತನ್ನು ಹೇಳುವಂಥದ್ದಾಗ್ತಿದೆ. ಹಾಗಾಗಿ ನಮ್ಮೆಲ್ಲೂ ಭಾಳ ಪ್ರೆಷರ್ ಇದೆ. ಹಾಗಾಗಿ ಈ ಸರ್ಕಾರ ದಾರಿ ತಪ್ಪಿ ಮಾತುಗಳನ್ನು ಹೇಳ್ತೀವಿ. ಇವಕ್ಕೆಲ್ಲ ಭಾಳ ಬಲವಾಗಿ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುವಂಥ ಜವಾಬ್ದಾರಿ ಇರ್ತದೆ. ಹಾಗಾಗಿ ನಾವು ಸೇರ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಅದು ಯಾವುದು ರೇಸ್ ಗೀಸ್ ಅಂತ ಯಾವುದೂ ಇಲ್ಲ ನಮ್ಮ ಪಕ್ಷದಲ್ಲಿ. ಅದು ಯಾವುದಾದ್ರು ಬೇರೆ ಪಕ್ಷದಲ್ಲಿ ಇರ್ಬೋದು. ಪ್ರತಿಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲೇ ರೇಸು. ಇಲ್ಲಿ ರೇಸ್ ಅಂದ್ರೇ ರೇಸ್ ಅನ್ನೋಂಥ ಸಂಸ್ಕೃತಿನೇ ಇಲ್ಲಿಲ್ಲ. ಆರ್ ಅಶೋಕ್ ಅವರು ಡೆಲ್ಲಿಲೇ ಇದ್ದಾರೆ. ಬಿಜೆಪಿಯಲ್ಲಿ ಸುಮಾರು 2-3 ದಿನಗಳಿಂದ ಅಲ್ಲೇ ಇದ್ರು. ಇನ್ನೂ ಕೂಡ ವಾಪಸ್ ಆಗಿಲ್ಲ. ವರಿಷ್ಠರನ್ನ ಭೇಟಿ ಮಾಡಿದ್ರು. ಇದ್ರ ಬಗ್ಗೆ ಏನು ಹೇಳ್ತಾರೆ? ಯಾಕಂದ್ರೆ ರಾಜ್ಯಾಧ್ಯಕ್ಷರು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಪ್ರತಿಪಕ್ಷದ ಮತ್ತು ರಾಜ್ಯಾಧ್ಯಕ್ಷರು ಯಾವಾಗಲೂ ವರಿಷ್ಠರ ಜೊತೆ ಸಂಪರ್ಕದಲ್ಲೇ ಇರಬೇಕಾಗತ್ತೆ. ಹಾಗಾಗಿ ಅವ್ರು ಸಂಪರ್ಕಕ್ಕೆ ಹೋಗ್ತಾರೆ. ಅಲ್ಲಿ ಅಂದರೆ ಹೋದಾಗ ಭೇಟಿ ಆಗಬೇಕಂದ್ರೆ ಅವ್ರದ್ದೇ ಆದಂಥ ಅಪಾಯಿಂಟ್ಮೆಂಟ್ಸ್ಗಳಿರ್ತದೆ. ಆ ಟೈಮಿಂಗ್ ಪ್ರಕಾರ ಮೀಟ್ ಆಗುವಂಥದ್ದು ಆಗುತ್ತೆ. ಹಾಗಾಗಿ ಅವರಲ್ಲಿ ಹೋಗಿದ್ದಾಗ ಅಪಾಯಿಂಟ್ಮೆಂಟ್ಗಳು ಇರುತ್ತೆ, ಅದನ್ನು ಕಾದು ಮೀಟ್ ಆಗಿ ಬರಬೇಕು. ಹಾಗಾಗಿ ವರಿಷ್ಠರ ಜೊತೆ ಸಂಪರ್ಕದಲ್ಲಿರಬೇಕು. ಹಾಗೆ ಇದು ಬದಲಾವಣೆ ಇನ್ನೊಂದು ಮತ್ತೊಂದು ಇದು ಯಾವುದೂ ಚರ್ಚೆ ಇರುವಂಥ ಸಬ್ಜೆಕ್ಟ್ ಅಲ್ಲ, ವಿಷಯಗಳಲ್ಲ. ಯಾವ ಕಾಲದಲ್ಲಿ ಏನೇನು ನಿರ್ಧಾರ ಮಾಡಬೇಕು ವರಿಷ್ಠರುಗಳು ನಿರ್ಧಾರ ಮಾಡ್ತಾರೆ, ಆ ಪ್ರಕಾರದಲ್ಲಿ ನಡೆಯುತ್ತೆ. ಬಟ್ ವಿಜೇಂದ್ರ ಚೇಂಜ್ ಆಗ್ತಾರೆ ರಾಜ್ಯಾಧ್ಯಕ್ಷ ಸ್ಥಾನ. ಅಂಥದ್ದು ಯಾವುದೂ ನಮಗೇನಿಲ್ಲ, ಅಂಥದ್ದು ಯಾವುದೂ ಮಾಹಿತಿಗಳೇನು ಇಲ್ಲ. ಹಾಗಾಗಿ ಅವರೀಗ ರಾಜ್ಯಾಧ್ಯಕ್ಷರಿದ್ದಾರೆ. ಹಾಗಾಗಿ ಈ ಬದಲಾವಣೆ ಇನ್ನೊಂದು ಮತ್ತೊಂದು ಈ ಪ್ರಶ್ನೆ ಈಗ ಇಲ್ಲಿ ಯಾವುದು ಉದ್ಭವ ಆಗಲ್ಲ. ಯಾವ ಕಾಲಕ್ಕೆ ಏನು ನಿರ್ಧಾರ ಆಗಬೇಕಾಗಿದೆಯೋ ಆ ನಿರ್ಧಾರಗಳನ್ನು ನಮ್ಮ ಪಕ್ಷದ ವರಿಷ್ಠರುಗಳು ನಿರ್ಧಾರ ಮಾಡುವಂಥದ್ದಾಗುತ್ತೆ. ಮೀಟಿಂಗ್ ಇದೆ, ಏನಿಲ್ಲ, ರೂಟೀನ್ ಮೀಟಿಂಗ್ಗಳು ನಡೆಯುತ್ತೆ. ಹಾಗಾಗಿ ಇಲ್ಲಿ ರೂಟೀನ್ ಮೀಟಿಂಗ್ನಲ್ಲಿ ಇವತ್ತು ನೋಡಿ, ನಾಡಿನಲ್ಲಿ ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ಇವತ್ತು ಪ್ರತಿಪಕ್ಷಕ್ಕೆ ಪ್ರತಿನಿತ್ಯ ಹಗರಣ, ಪ್ರತಿನಿತ್ಯ ಗೊಂದಲ. ಆಡಳಿತ ಪಕ್ಷದ ಶಾಸಕರೇ ನಮಗಿಂತ ಜೋರಾಗಿ ಅವರನ್ನೇ ಆ ಪಕ್ಷವನ್ನು, ಆ ಸರ್ಕಾರವನ್ನು ಬಯಲಿಗಿಳಿತಾ ಇದ್ದಾರೆ, ಭಾಳ ಬಲವಾಗಿ, ತೀವ್ರವಾಗಿ. ಯಾಕೆಂದರೆ ಅವ್ರ ಮಾತಿಗೆ ಭಾಳ ಮಹತ್ವ ಇದೆ. ಹಾಗಾಗಿ ಪ್ರತಿಪಕ್ಷ ಏನೋ ಒಂದು ಪ್ರತಿಪಕ್ಷವಾಗಿ, ವಿರೋಧ ಪಕ್ಷವಾಗಿ ಅವ್ರನ್ನ ವಿರೋಧಿಸ್ತಿದ್ದಾರೆ ಅನ್ನೋಂಥ ಮಾತಿಗೆ ಇವತ್ತು ಪುಷ್ಟಿ, ಮಾನ್ಯತೆ ಸಿಗ್ತಿದೆ. ಆಡಳಿತ ಪಕ್ಷದ ಶಾಸಕರೇ ಎಂಥ ದುಸ್ಥಿತಿಯಲ್ಲಿದೆ ಕಾಂಗ್ರೆಸ್ ಸರ್ಕಾರ, ಹೇಗೆ ಭ್ರಷ್ಟಾಚಾರ ತಾಂಡವಾಡ್ತಿದೆ, ಹೇಗೆ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೋತಿದ್ದಾರೆ, ಹೇಗೆ ಅಭಿವೃದ್ಧಿ ಕುಂಠಿತವಾಗಿದೆ, ಹೇಗೆ ಆಡಳಿತ ಕುಂಠಿತವಾಗಿದೆ ಅನ್ನೋಂಥದ್ದು ಇವತ್ತು ಆಡಳಿತ ಪಕ್ಷದ ಶಾಸಕರೇ ಬಹಿರಂಗವಾಗಿ, ಹೆಚ್ಚು ಕಡಿಮೆ ಎಲ್ಲ ಶಾಸಕರು ಇದೇ ಮಾತನ್ನು ಹೇಳುವಂಥದ್ದಾಗ್ತಿದೆ. ಹಾಗಾಗಿ ನಮ್ಮೆಲ್ಲೂ ಭಾಳ ಪ್ರೆಷರ್ ಇದೆ. ಹಾಗಾಗಿ ಈ ಸರ್ಕಾರ ದಾರಿ ತಪ್ಪಿ
ಮಾತುಗಳನ್ನು ಹೇಳ್ತೀವಿ. ಇವಕ್ಕೆಲ್ಲ ಬಹಳ ಬಲವಾಗಿ ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುವಂಥ ಜವಾಬ್ದಾರಿ ಇರ್ತದೆ. ಹಾಗಾಗಿ ನಾವು ಸೇರ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಏನಾದರೂ ರೇಸಲ್ಲಿ ಇದ್ದೀರಾ? ಅದು ಯಾವುದು ರೇಸ್ ಗೀಸ್ ಅಂತ ಯಾವುದೂ ಇಲ್ಲ ನಮ್ಮ ಪಕ್ಷದಲ್ಲಿ. ಅದು ಯಾವುದಾದ್ರು ಬೇರೆ ಪಕ್ಷದಲ್ಲಿ ಇರ್ಬೋದು, ಪ್ರತಿಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ರೇಸು. ಇಲ್ಲಿ ರೇಸು ಅಂದ್ರೇ ರೇಸ್ ಅನ್ನೋವಂಥ ಸಂಸ್ಕೃತಿನೇ ಇಲ್ಲಿಲ್ಲ.